ಲೆಂತ್ ಬಾಲ್ ಅಲ್ಲೇ ಫಸ್ಟ್ ಬೌಲಿಂಗ್ ಮಾಡಕ್ಕೆ ಆಯ್ಕೆ ಮಾಡ್ಕೊಂಡಿದ್ದ ಕಾರಣನೇ ಇದು. ಸ್ವಲ್ಪ ಎಕ್ಸ್ಟ್ರಾ ಬೌನ್ಸ್ ಇದ್ದೇ ಇರುತ್ತೆ ಸೀಮ್ ಮೇಲೆ ಲ್ಯಾಂಡ್ ಮಾಡಿದಾಗ. ಅಂಡ್ ಫ್ರಂಟ್ ಫುಟ್ ಅಲ್ಲಿ ಬಂದು ಫುಲ್ ಹೊಡಿಯೋದು ಅಷ್ಟು ಸುಲಭ ಅಲ್ಲ, ಎಸ್ಪೆಷಲಿ ಟೂ ಪೇಸ್ ಇರುತ್ತೆ ಅಥವಾ ಎಕ್ಸ್ಟ್ರಾ ಬೌನ್ಸ್ ಇದ್ದಾಗ. ಯೂಶಲಿ ಗಿಲ್ ಚೆನ್ನಾಗಿ ಆಡ್ತಾರೆ ಬೌನ್ಸ್ ಇರೋ ಶುರು ಮಾಡಿದ್ದು ಮಾತ್ರ ಬ್ರಿಲಿಯಂಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಒಂದು ಕವರ್ ಡ್ರೈವ್, ಒಂದು ಹೆಜಲ್ವುಡ್ಗೆ ಫಸ್ಟ್ ಬಾಲ್ ವೆಲ್ಕಮ್ ಮಾಡಿದ್ದೆ ಬೌಂಡ್ರಿಯಿಂದ. ಆಲ್ರೆಡಿ ಪ್ರೋಗ್ರಾಮ್ ಹಾಕ್ಬಿಟ್ಟಿದ್ರೆ ಶಾರ್ಟು ಅಥವಾ ಬ್ಯಾಕಪ್ ಲೆಂತ್ ಆಗ್ತಾರೆ ಅಂತ, ಅದಕ್ಕೆ ಇನ್ಸ್ಟಿಂಕ್ಟ್ ಅಲ್ಲಿ ಹೋದ್ರೆ ಈ ಶಾರ್ಟ್ನ ಮತ್ತೆ ಡಿಸಿಷನ್ ಮಾಡಿದ್ದಕ್ಕೆ ಬ್ಯಾಕ್ ತಿರುಗಿದಾಗ ಕೈಯಲ್ಲಿ ಚಾನ್ಸ್ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಹಾರಿಜಾಂಟಲ್ ಬ್ಯಾಕ್ ಶಾಟ್. ಈ ಕಡೆಯಿಂದ ಆಗಿದ್ದು ಅದೇನೆ, ಸ್ಲೈಸ್ ಆಯ್ತು ಅಂದ್ರೆ ಮೇಲೆ ಹೋಗುತ್ತೆ ಅಂತ ಗೊತ್ತು. ಒತ್ತಡದೆಲ್ಲ ಇದ್ದಾಗ ಹಿಂಗಾಗೋದು, ಸ್ಪೆಷಲಿ ಫುಲ್ ಶಾಟ್. ಇನ್ಫ್ಯಾಕ್ಟ್ GT ಮಾಡೋದು ಅದೇ ಲೆಂತೇನೆ, ಫಾಸ್ಟ್ ಡೆಲಿವರಿ ಬ್ಯಾಕಪ್ ಲೆಂತು ಹಂಗೆ ಇಟ್ಕೊಂಡಿದ್ರು. ಅಂದ್ರೆ ಜಸ್ಟ್ ಆಸ್ ಅ ಫಾಸ್ಟ್ ಬೌಲಿಂಗ್ ಯೂನಿಟ್ ಈ ವಿಕೆಟ್ ಅಲ್ಲಿ ಅನಲೈಸ್ ಮಾಡಿ ಹೆಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು. ಯಾಕೋ ಅಂತ ಲೆಂತ್ ಅಲ್ಲಿ ಹರಿ ಮಾಡುತ್ತೆ ಬ್ಯಾಟ್ರಿಗೆ. ಪ್ರಾಮಿಸ್ ತೋರ್ತಾ ಬರುವಂತ ರನ್ಸ್ ಮ್ಯಾಟರ್ ಆಗುತ್ತೆ ಇವಾಗ. GT ಪವರ್ ಪ್ಲೇಟ್ ಚೆನ್ನಾಗಿ ಎಂಡ್ ಮಾಡೋದಕ್ಕೆ ಫಾಸ್ಟ್ ಆಗಿರೋಂಥ ಔಟ್ಫೀಲ್ಡ್ ರನ್ಸ್ ಇದ್ದಿದ್ದೇನೆ. ಪವರ್ ಪ್ಲೇ ಮುಕ್ತಾಯ ಆಗಿದೆ. GT 45ಕ್ಕೆ 2. ಈ ಕಡೆ RCB ಕಡೆ ಇರೋದು ಒಂದು ಕೃಣಾಲ್ ಪಾಂಡ್ಯ, ಅವ್ರ ಮೇಲೆ 4 ಓವರ್ ಡಿಪೆಂಡ್ ಆಗಿದೆ. ಕ್ರೂಷಿಯಲ್ ಅದೇನೆ. ಈ ಟೈಮಲ್ಲಿ ಗೊತ್ತು ಕೃಣಾಲ್ ಪಾಂಡ್ಯ ಅಷ್ಟು ಸ್ಮಾರ್ಟ್ ಬೌಲರು ಅಂತ. ಸೊ ಅದಕ್ಕೆ ಅಷ್ಟೊಂದು ಆಫ್ ದ ವಿಕೆಟ್ ಅವ್ರಿಗೆ ಟರ್ನ್ ಮಾಡದೇ ಇದ್ರು ಯಾವುದೇ ಸರ್ಫೇಸ್ ಅಲ್ಲಿ. ಬಟ್ ಇಷ್ಟೊಂದು ಸ್ಪಿನ್ನರ್ನ ಅಂತ ಕಂಟಿನ್ಯೂಸ್ ಆಗಿ 2-3 ಹಾಕಿದ್ರೆ ಆಶ್ಚರ್ಯ ಆಗ್ಬೋದು ಈ ಹಂತದಲ್ಲಿ. ಓವರ್ ಇದು ಕೇವಲ 5 ಬರೋದಷ್ಟೇ. 50ಕ್ಕೆ 2 GT. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು, ಬಟ್ ಅದಾದ್ಮೇಲೆ ಮಾಡಿದಂಥ ಕಮ್ಬ್ಯಾಕ್ ಅದ್ಭುತ ಆಗಿತ್ತು ನಮ್ಮ RCB ಬೌಲರ್ಸ್ ಕಡೆಯಿಂದ. ಇಬ್ರು ದಿಗ್ಗಜರು ಮಾಡಿರುವಂಥ ಬೌಲಿಂಗ್ಗೆ ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇರೋದು GT ಅವ್ರನ್ನ. ಮೇನ್ ವಿಕೆಟ್ಸ್ ಇವರೇನೆ. ಇಡೀ ಸೀಸನ್ ರನ್ ಹೊಡೆದಿರೋದು ಸಾಯಿ ಮತ್ತೆ ಗಿಲ್ಲೇನೆ. ಒಬ್ಬರನ್ನೊಬ್ರು ಮ್ಯಾಚ್ ಮಾಡ್ತಾರೆ, ಅಷ್ಟು ಈಸಿ ಇರೋದಿಲ್ಲ. ಇದೆ ಅದೇ ಹೊಡೆತ ತಿಂತಾರೆ GTಗೆ. RCBಗೆ ಬೇಕಾಗಿರೋಂಥ ಸ್ಟಾರ್ಟ್ ಅದು. ಒಂದು ಪ್ಲಾನ್ ಮಾಡಿದ್ದು ಹಾಗೇನೆ, ವಿಟ್ ಕೊಡಬಾರ್ದು, ಸಫಕೇಟ್ ಮಾಡಬೇಕು. ಎಂಟರ್ಟೈನ್ಮೆಂಟ್ ಕಮ್ಮಿ ಇರಲ್ಲ. ಫೈನಲ್ ಅಂತ ಬಂದಾಗ ಇನ್ನೂ ಎಕ್ಸ್ಟ್ರಾನೇ ಆಗುತ್ತೆ. ಇದು ಕಿಂಗ್ ಫಿಶರ್ ಅಲ್ಟ್ರಾ ವೈಬ್ ಇರೋವಂಥ ಒಂದು ಚೆಕ್ ಝೋನ್ ಹೆಂಗೆ ಸೆಟಪ್ ಇದೆ ಅಂತಂದ್ರೆ ಖಂಡಿತ ಇಲ್ಲಿ ಇರೋರಂತ ಒಳ್ಳೆ ಗೋಲ್ಡ್ ಸ್ಟ್ಯಾಂಡರ್ಡ್ ಎಂಟರ್ಟೈನ್ಮೆಂಟ್ ಥ್ರೂ ಔಟ್ ದ ಮ್ಯಾಚ್ ಇರುತ್ತೆ. ಅದಕ್ಕೆ ಒಂದು ಇಂಚ್ ಕೂಡ ಜಾಗ ಇಲ್ಲ ಇವಾಗ. ಆಪ್ಷನ್ಸ್ ಇದೆ ಖಂಡಿತ. ರೊಮ್ಯಾರಿಯೋ ಕೂಡ ಒಂದು ಆಪ್ಷನ್ ಇದೆ. ಅಲ್ಲಿರುವಂಥ ಮೇನ್ ಬೌಲರ್ 4 ಓವರ್ ಫಿನಿಶ್ ಮಾಡ್ತಾರೆ. ಡಫಿ, ಹೇಜಲ್ವುಡ್, ಭುವಿ, ಕೃಣಾಲ್ ಇವರು 4 ಜನ. ಸೊ ಅಲ್ಲೇ ಗೊತ್ತಾಗ್ತಾ ಇದೆ ರಸಿಕ್ ದಾರ್ ಏನು ಬನ್ನಿ ಅಲ್ಲ ಸಾಕ ಪ್ರೋತ್ಸಾಹ ಮಾಡಿದ್ರು ಸೀಸನ್ ಅಲ್ಲಿ. ಇರುವಂತ ವೇರಿಯೇಷನ್ ಹೆಲ್ಪ್ ಆಗುತ್ತೆ ಖಂಡಿತ. ತಗೊಂಡು ಹೋಗ್ತಾರೆ ರಸಿಕ್ ದಾರ್. ನಾವು ಇರುವಂತ ವೇರಿಯೇಷನ್ ಎಲ್ಲಿ ಅಂತಂದ್ರೆ ಸ್ಲೋರ್ ಅನ್ನು ತೆಗಿತಾರೆ, ಶಾರ್ಟ್
ಬೌನ್ಸರ್ ಕೂಡ ಇದೆ, ಟಾಪ್ ಪಿಚ್ ಡೆಲಿವರಿ ನೋಡಕ್ ಆ ಥರ ಹೈಟ್ ಇರ್ಬೋದು, ಬಟ್ ಈಸಿ ಇಲ್ಲ ಪ್ರಿಡಿಕ್ಟ್ ಮಾಡೋದು. ಟ್ರಸ್ಟ್ ಮಾಡಿ ಬಂದ್ರೆ ಇರುವಂತ ವೇರಿಯೇಷನ್ ಜಸ್ಟ್ ಅಕ್ರಾಸ್ ಸೀಮ್ ಹಾಕಿ ವಿಕೆಟ್ ಎತ್ತು ಅಂತಂದ್ರೆ ಮಾಡಿರುವಂತ ಬೌಲಿಂಗ್ ಇಂಟ್ರೆಸ್ಟಿವ್ ಆಗಿದೆ. ಶಾರ್ಟ್ ಬಾಲ್ ಎಫೆಕ್ಟಿವ್ ಆಗಿ ಯೂಸ್ ಮಾಡಿರೋದು ರಸಿಕ್. 2ನೇ ಬಾರಿ ಔಟ್ ಮಾಡ್ತಾರೆ ನಿಶಾಂತ್ನ. ಆ ಕ್ರಾಸ್ ಸೀಮ್ ಯೂಸ್ ಮಾಡೋಕ್ಕೋಸ್ಕರ ಬಾಲ್ ಸ್ವಲ್ಪ ಹರಿ ಮಾಡುತ್ತೆ ಬ್ಯಾಟರ್ಗೆ. ಲಾಂಗ್ ಆನ್ ಇದ್ರೂ ಕೂಡ ಎಲಿವೇಶನ್ ಸಿಗ್ಲಿಲ್ಲ, ಬಟ್ ಬ್ರಿಲಿಯಂಟ್ ಕ್ಯಾಚ್ ದೇವದತ್ ಪಡಿಕಲ್ ಇಂದ. ಒಂದು ಪಾರ್ಟ್ನರ್ಶಿಪ್ ನಡೀತಾ ಇತ್ತು, ಅದನ್ನ ಬ್ರೇಕ್ ಮಾಡಿದ್ರು ರಸಿಕ್. ಇಂಟ್ರೊಡ್ಯೂಸ್ ಮಾಡ್ಬೋದು ಆಗಿಲ್ಲ ಅಂತಂದ್ರೆ